ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಂವಿಧಾನ ಇರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಅವತ್ತಿನ ಕಾಲದಲ್ಲಿ ಅವರ ಕಾನೂನು ಸಚಿವರನ್ನು ಮಾಡಿ ಈ ದೇಶಕ್ಕೆ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡು ನಮಗೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿಲ್ಲ. ಖರ್ಗೆ ಸಾಹೇಬರು ಹೇಳಿದಾಗೆ ನಾವ್ಯಾರು ಶಾಸಕರಾಗ್ತಿರಲಿಲ್ಲ, ಮಂತ್ರಿಗಳಾಗ್ತಿರಲಿಲ್ಲ, ಮುಖ್ಯಮಂತ್ರಿಗಳು ಕೂಡ ಆಗ್ತಿರಲಿಲ್ಲ. ಈ ಧ್ವನಿಯನ್ನ ಕೊಟ್ಟಂತ ಒಬ್ಬ ಧೀಮಂತ ನಾಯಕರಿಗೆ ಇವತ್ತು ನಾವು ಸ್ಮರಿಸುವಂತ ಒಂದು ಭಾಗ್ಯ ಎಲ್ಲ ವರ್ಗದ ಜನರು ಕೂಡ ಇವತ್ತು ಸಿಕ್ಕಿದೆ. ಅವತ್ತು ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿ ಅದರ ವರದಿಯನ್ನು ಬಂದ ನಂತರ 2022ರಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸಂವಿಧಾನಾತ್ಮಕವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕಾದಂಥ 3-7% ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. SCಗಳಿಗೆ 15-17 2% ಜಾಸ್ತಿ ಮಾಡುವಂಥದ್ದಾಗ್ತದೆ. ಆದರೆ ತದನಂತರ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ನ್ಯಾಯಯುತವಾಗಿ ಕೊಡಬೇಕಾದಂಥ ಮೀಸಲಾತಿಗೆ ಯಾರೋ ಇಬ್ಬರು ಹೈಕೋರ್ಟಿನ ಮೊರೆ ಹೋದಂಥ ಸಂದರ್ಭದಲ್ಲಿ ಸುಮಾರು 5 ಹಿಯರಿಂಗ್ ಆದರೂ ಕೂಡ ಸರ್ಕಾರ ಅದರ ಕಡೆ ಗಮನವನ್ನು ಹರಿಸದೆ SC/STಗಳಿಗೆ ಬರಬೇಕಾದಂಥ ಮೀಸಲಾತಿಯಲ್ಲಿ ವಂಚಿತರಾಗುವಂಥ ಸಂದರ್ಭವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ರಾಜ್ಯ ನಾಯಕರ ನೇತೃತ್ವದಲ್ಲಿ ಮೈಸೂರಿನಲ್ಲೂ ಕೂಡ ಒಂದು ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ನಮ್ಮ ರಾಜ್ಯ ನಾಯಕರಾದಂತಹ ಶ್ರೀರಾಮುಲು ಅವರು, ರಮೇಶ್ ಜಾರಕಿಹೊಳಿ ಅವರು, ರಾಜೇಗೌಡರು, ಶಿವನಗೌಡ ನಾಯಕ್ ಅವರು, ಹೀಗೆ ಅನೇಕ ನಮ್ಮ ಹಿರಿಯರು ಎಲ್ಲರೂ ಕೂಡ ಭಾಗವಹಿಸಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ನಿಟ್ಟಿನಲ್ಲಿ